ಆಕೆ ಗಂಡನಿಂದ ದೂರ ಆಗಿ ಒಬ್ಬಂಟಿ ಜೀವನ ನಡೆಸ್ತಾ ಇದ್ಲು. ಆಕೆಯ ಸ್ನೇಹ ಬೆಳೆಸಿದವ ಕದ್ದು ಮುಚ್ಚಿ ಸಂಸಾರ ಮಾಡ್ತಾ ಇದ್ದ. ಆದ್ರೆ ತನ್ನ ಪ್ರೇಯಸಿ ಇನ್ನೊಬ್ಬನ ಸಂಗ ಬೆಳೆಸಿದ್ದಾಳೆ ಅನ್ನೋ ಅನುಮಾನಕ್ಕೆ ಬಿದ್ದವ ಮಾಡಬಾರದ ಕೆಲಸ ಮಾಡಿದ್ದಾನೆ. ರಾತ್ರಿ ಭೀಕರ ಕೊಲೆ, ಬೆಳಗ್ಗೆ ಹೃದಯಾಘಾತದ ಕತೆ. ಗಂಡನ ಬಿಟ್ಟ ಆಂಟಿ ಪ್ರಿಯಕರ್ಣೆ ಆದ ಪರಮ ಪಾಪಿ. ಅಕ್ರಮ ಸಂಬಂಧ ಅನ್ನೋದು ಈಗೀಗ ಜೀವ ತೆಗೆಯುವ ಜಂತುವಾಗಿ ಕಾಡ್ತಾ ಇದೆ. ಪ್ರೀತಿ ಹೆಸರಲ್ಲಿ ಹುಡ್ಕೊಳ್ಳುವಂತ ಕಳ್ಳ ಸಂಬಂಧಗಳಿಗೆ ಮೇಲಿಂದ ಮೇಲೆ ಹೆಣಗಳು ಬೀಳ್ತಾನೆ ಇವೆ. ಮನೆ ಮಠ ಅನ್ನೋದನ್ನ ಮರೆತು ಗಂಡ ತೋಳು ತೆಕ್ಕೆಗೆ ಬೀಳೋರು ಬೀದಿ ಹೆಣವಾಗ್ತಿದ್ದಾರೆ. ಈ ಹೆಣ್ಮಗಳದ್ದು ಕೂಡ ಇದೇ ಕತೆ. ಗಂಡನಿಂದ ದೂರ ಆಗಿದ್ದವಳು ತವರು ಮನೆಯಲ್ಲೇ ಕಳ್ಳ ಸಂಸಾರವನ್ನ ಮಾಡ್ತಾ ಇದ್ಲು. ಇದೇ ಈಗ ಜೀವಕ್ಕೆ ಕುತ್ತು ತಂದಿದೆ. ನನ್ನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಬೆಳೆಸಿದ್ದೀಯಾ ಅಂತ ಪ್ರಿಯಕರ್ಣೆ ಕೊಂದು ಹಾಕಿದ್ದಾನೆ. ಈ ಹೆಣ್ಮಗಳ ಹೆಸರು ಯಮನವ್ವ ಪಾಟೀಲ್ ಅಂತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದ ನಿವಾಸಿ. ಮದ್ವೆ ಆಗಿದ್ದಂತ ಹೆಣ್ಮಗಳು ಗಂಡನ ಜೊತೆ ಸಂಸಾರ ಮಾಡಿದ್ದು 2-3 ವರ್ಷ ಅಷ್ಟೇ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಡಿವೋರ್ಸ್ ತಗೊಂಡು ತವರು ಮನೆ ಸೇರಿದ್ರು. ಗಂಡನಿಂದ ದೂರ ಆಗಿದ್ದವಳಿಗೆ ತಮ್ಮೂರಿನ ಶ್ರೀಶೈಲ ಅನ್ನೋನ ಜೊತೆ ಸ್ನೇಹ ಬೆಳೆದಿತ್ತು. ಗಂಡು ದಿಕ್ಕಿಲ್ಲದ ಹೆಣ್ಣು, ಆಸರೆ ಬಯಸುವಂತ ವಯಸ್ಸು. ಹೀಗಾಗಿ ಶ್ರೀಶೈಲನ ಮೋಡಿಗೆ ಮರಳಾಗಿ ಹೋಗಿದ್ಲು. ಇಬ್ಬರ ಮಧ್ಯೆ ಶುರುವಾದಂತ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗೋದಕ್ಕೆ ಬಹಳ ಸಮಯ ಹಿಡಿಯಲೇ ಇಲ್ಲ. ಹಲವು ವರ್ಷದಿಂದ ಇಬ್ಬರು ಖುಷಿಯಾಗೇ ಇದ್ರು. ಇತ್ತೀಚೆಗೆ ಯಮನವ್ವ ಮೇಲೆ ಪ್ರಿಯಕರ್ಣಿಗೆ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಕೆರಳಿ ಕೆಂಡವಾಗಿದ್ದ. ಸಂಕ್ರಾಂತಿ ಹಬ್ಬದ ದಿನ ಯಮನವ್ವ ಮನೆಗೆ ಬಂದವ ಇದೇ ವಿಷಯಕ್ಕೆ ಗಲಾಟೆ ಶುರು ಮಾಡಿದ್ದಾನೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮನಸ್ಸು ಇಚ್ಛೆ ತಲಿಸಿ ಕೊಂದು ಹಾಕಿದ್ದಾನೆ. ಯಾವಾಗ ಯಮನವ್ವನ ಪ್ರಾಣ ಹೋಯ್ತೋ ಹೃದಯಾಘಾತದ ಕತೆ ಕಟ್ಟಿದ್ದ. ಹಾಲಿ ಇನ್ಸಿಡೆಂಟ್ ಆದಾಗ ಇವರು ಈ ಮನೆಯಲ್ಲಿ ಒಬ್ಬಳೇ ವಾಸ ಮಾಡ್ತಾ ಇದ್ರು. ಆದರೆ ಇನ್ನೊಬ್ರು ಪಕ್ಕ ಸ್ವಲ್ಪ ದೂರ ಇನ್ನೊಂದು ಮನೆ ಇದೆ. ಒಂದು ಶ್ರೀಶೈಲ್ ಅಂತ ಒಬ್ಬ ವ್ಯಕ್ತಿ, ಆಲ್ಮೋಸ್ಟ್ 67 ಇಯರ್ಸ್ ಓಲ್ಡ್. ನಮ್ಮಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆ ಸ್ವಲ್ಪ ರಿಲೇಷನ್ಶಿಪ್ದಲ್ಲಿ ಇದ್ದರು ಸುಮಾರು 8 ವರ್ಷ ಹಿಂದೆಯಿಂದ. ಕೆಲವು ಸರಿ ಇವರ ಮನೆಯಲ್ಲಿ ಕೂಡ ವಾಸ ಮಾಡ್ತಾ ಇದ್ರು. ಇನ್ಸಿಡೆಂಟ್ ಏನು ನಡೆದಿದೆ, ಸೊ 1 ಡೇ ಬಿಫೋರ್, ಅಂದರೆ ನಿನ್ನೆ ಆಲ್ಮೋಸ್ಟ್ ನಮಗೆ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು. 14 ನೈಟ್ಗೆ ಇನ್ಸಿಡೆಂಟ್ ನಡೆದಿದೆ. ರಾತ್ರಿವರೆಗೂ ಚೆನ್ನಾಗಿಯೇ ಇದ್ದ ಯಮನವ್ವ ಬೆಳಗಾಗೋದ್ರೊಳಗಡೆ ಹೆಣವಾಗಿ ಹೋಗಿದ್ಲು. ಊರು ತುಂಬಾ ಹೃದಯಾಘಾತದ ಕಥೆಯೂ ಕೂಡ ಹರಿದಾಡುವುದಕ್ಕೆ ಶುರುವಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರಿಗೆ ಸಣ್ಣ ಅನುಮಾನ ಕಾಡಿತ್ತು. ಮೃತದೇಹದ ಮೇಲೆ ಅಲ್ಲಲ್ಲಿ ಗಾಯದ ಗುರುತುಗಳಿದ್ವು. ಹೀಗಾಗಿ ಇದು ಸಹಜ ಸಾವಲ್ಲ ಅಂತ ತನಿಖೆ ಇಳಿತಾ ಇದ್ದಂತೆ ಯಮನವ್ವನ ಪ್ರೇಮ ಪ್ರಕರಣ ಬಿಚ್ಕೊಳ್ಳೋದಕ್ಕೆ ಶುರುವಾಗಿದೆ. ಆರೋಪಿ ಶ್ರೀಶೈಲನನ್ನ ಎತ್ತಾಕೊಂಡು ಬಂದು ತನಿಖೆ ಮಾಡ್ತಾ ಇದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇವರಿಗೆ ಏನು ಡೌಟ್ ಇತ್ತು, ಇನ್ನೊಬ್ಬರ ಜೊತೆ ಇವ್ರು ಹಾಕಿದ್ದು ಇಲ್ಲಿಗಲ್ ಅಫೇರ್ ಇರಬಹುದು ಅಂತ ಡೌಟ್ ಮೇಲೆ ಇವರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಮನೆಯಲ್ಲಿನೇ ಒಂದು ಅಸಾಲ್ಟ್ ಮಾಡಿದ್ರು. ಇಲ್ಲಿ ಫೇಸ್, ಕಿವಿ ಹತ್ತಿರ ಸ್ವಲ್ಪ ಅಸಾಲ್ಟ್ ಆಗಿದೆ. ರಾತ್ರಿ ಅವ್ರಿಗೆ ಡೆತ್ ಆದ ನಂತರ ಆರೋಪಿ ಶ್ರೀಶೈಲ್ ಬೆಳಿಗ್ಗೆ ಬಂದಾಗ ಮತ್ತೆ ಅವನು ಅವನಿಗೆ ಸೇವ್ ಮಾಡೋಕ್ಕೋಸ್ಕರ ಹಾರ್ಟ್ ಅಟ್ಯಾಕಿಂದ ಅಥವಾ ಬೇರೆ ನ್ಯಾಚುರಲ್ ಕಾರಣ ಡೆತ್ ಆಗಿದೆ ಅಂತ ಊರವರಿಗೆ ಕಳಿಸಿದ್ರು. ಕಾರಣ ಕೂಡ ನಮಗೆ ಕನ್ಫರ್ಮ್ ಆಯಿತು. ನಾವು ಸೇಮ್ ಮಾಹಿತಿ ಈಗ ಬೇರೆ ಎವಿಡೆನ್ಸ್, ಕಾಲ್ ಡೀಟೇಲ್ ರೆಕಾರ್ಡ್ ಇಲ್ಲಿ ಬೇರೆ ಎವಿಡೆನ್ಸ್ನ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಶ್ರೀಶೈಲ್ಗೆ ಅರೆಸ್ಟ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಅನೈತಿಕ ಸಂಬಂಧದ ಹುಚ್ಚಿಗೆ ಬಿದ್ದವ ಹೆಣ್ಮಗಳ ಜೀವವನ್ನ ತೆಗೆದಿದ್ದಾನೆ. ದುಡುಕಿನ ಕೈಗೆ ಬುದ್ಧಿ ಕೊಟ್ಟು ಕಂಬಿ ಹಿಂದೆ ಸೇರುವಂತಾಗಿದ್ದಾನೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.